ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನನ್ನ ಮೊದಲನೇ ಲಾಗ್. ಇವತ್ತು ನಾನು ಮಾಡಿರುವ ವಿಡಿಯೋ ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ಸಿಂಪಲ್ಲಾಗಿ ವಿಡಿಯೋ ಮಾಡಿದ್ದೀನಿ. ವೆಜಿಟೇಬಲ್ ರೈಸ್ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಮೊದಲಿಗೆ 2 ಟೊಮ್ಯಾಟೊ, 2 ಈರುಳ್ಳಿ, 5-6 ಹಸಿರು ಮೆಣಸಿನ್ಕಾಯಿ, 1 ಪೊಟ್ಯಾಟೊ, ಸ್ವಲ್ಪ ಬೀನ್ಸು, 1 ಇಕ್ಲು ಬೆಳ್ಳುಳ್ಳಿ ಮತ್ತು 1 ಇಂಚು ಹಸಿ ಶುಂಠಿ. ಇಷ್ಟೆಲ್ಲನೂ ಮೊದಲು ಹೆಚ್ಕೋಬೇಕು ನೀಟಾಗಿ. ಮತ್ತು ಕೆಲವರಿಗೆ ಹಸಿರು ಮೆಣಸಿನ್ಕಾಯಿ ಇಷ್ಟ ಆಗಲ್ಲ ಅಂದರೆ ಬರೀ ಜಸ್ಟ್ ಒಂದು ಖಾರಕ್ಕೆ 4-5 ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ರೆಡ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಬೋದು. ಬಟ್ ನಾನು ನಮ್ಮ ಮನೆಯವರು ಖಾರ ತಿನ್ನೋದ್ರಿಂದ ನಾನು ಹಸಿರು ಮೆಣಸಿನ್ಕಾಯಲ್ಲಿ 7-8 ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ನಾನು ಇಲ್ಲಿ ಹಸಿ ಶುಂಠಿಯನ್ನು ದಪ್ಪದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಕೂಡ ಮಾಡ್ಕೋಬಹುದು. ಆದರೆ ನನಗೆ ಟೈಮ್ ಇರಲಿಲ್ಲ ಅಂತ ಹಾಗೆ ದಪ್ಪದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು 5-6 ಸ್ಪೂನಷ್ಟು ಆಯಿಲ್ನ ಹಾಕಬೇಕು. ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಹಾಕಬೇಕು. ಆಮೇಲೆ 2 ಲವಂಗ, 2 ಮೆಣಸು, 4 ಪೀಸು ಚಕ್ಕೆ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಈರುಳ್ಳಿನೂ ಹಾಕಿ ಫ್ರೈ ಮಾಡ್ಕೋಬೇಕು, ಅದನ್ನು ಬ್ರೌನ್ ಬರೋವರೆಗೂ. ಆಮೇಲೆ ಸ್ವಲ್ಪ ಟೊಮೊಟೊನ ಹಾಕಿ ನೀಟಾಗಿ ಫ್ರೈ ಮಾಡಬೇಕು. ನಾನು ಸ್ವಲ್ಪ ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ. ಅದರ ಹಾಕಿದ ಮೇಲೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡಿ ಕಟ್ ಮಾಡ್ಕೊಂಡಿರುವಂತಹ ಬೀನ್ಸು ಮತ್ತು ಪೊಟ್ಯಾಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಅದನ್ನು ಫ್ರೈ ಮಾಡಿದ ತಕ್ಷಣ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಅರಿಶಿಣ ಹಾಕಿದ ನಂತರ ಸ್ವಲ್ಪ ಸಾಲ್ಟನ್ನು ಹಾಕಿ. ಸಾಲ್ಟ್ ಹಾಕಿದರೆ ಸ್ವಲ್ಪ ತರಕಾರಿ ನೀಟಾಗಿ ಉಪ್ಪಿಡಿಯುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಮುಂಚೆನೇ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಮತ್ತು ಚಿಕನ್ ಮಸಾಲಾನ ಆ್ಯಡ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನೀಟಾಗಿ ಅದನ್ನು ಫ್ರೈ ಮಾಡಿ ಇಟ್ಕೊಳ್ಳಿ. ಇಲ್ಲಿ ನಮ್ಮಿಬ್ಬರಿಗೆ 2 ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ ಸಾಕು ಅಂತ. 2 ಕಪ್ ಅಕ್ಕಿಗೆ 4 ಕಪ್ ನೀರನ್ನು ಆ್ಯಡ್ ಮಾಡಿದ್ದೀನಿ. ತೊಳೆದಿರೋ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ ಕುದಿಯುವಂಥ ನೀರಿಗೆ. ಸ್ವಲ್ಪ ಸಾಲ್ಟ್ ಹಾಕ್ಕೊತಿದ್ದೀನಿ, ಯಾಕೆಂದರೆ ಸಪ್ಪೆ ಅನ್ನಿಸ್ತು ಅದಕ್ಕೆ. ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. ಮುಚ್ಚಿದ ಮೇಲೆ 2 ವಿಷಲ್ನ ಹಾಕಿಸ್ಬೇಕು, ಎಲ್ಲ ನೀಟಾಗಿ ಬೇಯೋಂಗೆ. 2 ವಿಷಲ್ ಆದ ತಕ್ಷಣ ಸ್ಟವ್ನ ನಾನು ಆಫ್ ಮಾಡಿ ಗ್ಯಾಸ್ ಸ್ಟವ್ ಎಲ್ಲನೂ ಒರೆಸ್ಕೊತಾ ಇದ್ದೆ. ಡ್ಯೂಟಿಗೆ ಹೋಗಬೇಕು, ಟೈಮ್ ಆಗೈತೆ ಅಂತ. ಗ್ಯಾಸ್ ಸ್ಟವ್ ಎಲ್ಲನೂ ಒರೆಸಿ ಇವಾಗ ಬಂದು ಬಾಗಿಲು ತೊಳಿತಾ ಇದ್ದೀನಿ. ಯಾಕೆ ಅಂತಂದರೆ 5:30ಗೆ ಎದ್ದಾಗ ಹೊರಗಡೆ ಬಂದಾಗ ಫುಲ್ಲು ಕತ್ಲು ಆಗಿತ್ತು. ಆದ್ದರಿಂದ ಬಂದು ಟಿಫನ್ ಮಾಡಿಬಿಟ್ಟು ಆಮೇಲೆ ಬಂದು ಬಾಗಿಲು ತೊಳೆಯೋಣ ಅಂತ ಅಂದ್ಬಿಟ್ಟು ಫಸ್ಟು ಟಿಫನ್ ಮಾಡಿಕೊಂಡು ಬಂದು ಬಾಗಿಲು ತೊಳೆಯೋ ಅಷ್ಟರಲ್ಲಿ ಫುಲ್ಲು ಬೆಳಕಾಗಿತ್ತು. ಹಾಗಾಗಿ ಬಾಗಿಲು ತೊಳೆದು ನಾಮ ಎಲ್ಲನೂ ಇಕ್ಕಿ ರಂಗೋಲಿ ಎಲ್ಲನೂ ಬಿಟ್ಟೆ. ನನಗೆ ಅಷ್ಟು ರಂಗೋಲಿ ಬಿಡೋಕ್ಕೆ ಬರೋಲ್ಲ, ಬಟ್ ಸಿಂಪಲಾಗಿ ಬಿಟ್ಟಿದ್ದೀನಿ. ರಂಗೋಲಿ ಎಲ್ಲನೂ ಬಿಟ್ಟು ಬಂದು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಕುಕ್ಕರ್ದು ವಿಷಲೆಲ್ಲ ಹೋಗಿತ್ತು. ನನಗೆ ಬಿಸಿ ಬಿಸಿ ಪಲಾವ್ ತಿನ್ನೋಕೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ಆರಲಿ ಅಂತ ಮುಂಚೆನೇ ಕುಕ್ಕರ್ ಮುಚ್ಚಳ ತೆಗೆದಿಟ್ಟು ಹೋಗಿದ್ದೆ. ದೇವ್ರ ಮನೆಗೆ ಬಂದು ಪೂಜೆ ಮಾಡ್ಕೊಂಡು ಟಿಫನ್ ತಿನ್ನೋಣ ಅಂದ್ಕೊಂಡು ಬಂದು ಅರಿಶಿನ ಕುಂಕುಮ ಎಲ್ಲನೂ ಇಟ್ಕೊಂಡು ದೀಪ ಹಚ್ತಾ ಇದ್ದೀನಿ. ನಾನು ಸಿಂಪಲಾಗಿ ಒಂದೇ ಒಂದು ಫೋಟೋ ಇಟ್ಕೊಂಡಿದ್ದೀನಿ, ಜಾಸ್ತಿ ಫೋಟೋಗಳು ಇಟ್ಕೊಂಡಿಲ್ಲ ನಾನು. ಅದೇ ಒಂದು ಫೋಟೋಗೆ ಪೂಜೆ ಮಾಡ್ತೀನಿ. ಪೂಜೆ ಎಲ್ಲ ಮುಗೀತು. ಪಲಾವು ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.